ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ನಡೆಯಲಿದೆ. ಇನ್ನು ಡಿಕೆ ಊರಿನಲ್ಲಿ ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಡಿಕೆ ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡಾಲನಹಳ್ಳಿ ಜನರ ಮನಸ್ಸಲ್ಲೇನಿದೆ? ಹುಟ್ಟೂರಿನಲ್ಲಿ ಡಿಕೆಶಿ ಬಗ್ಗೆ ಜನ ಏನಂತಾರೆ? ಡಿಕೆ ಊರಿನಲ್ಲಿ ಫ್ರೀಡಂ ಟಿವಿ ಅಲ್ಲಿನ ಜನರನ್ನ ಮಾತಾಡಿಸಿದಾಗ ಹುಟ್ಟೂರಿನ ಜನ ಡಿಕೆಶಿ ಬಗ್ಗೆ ಏನಂತಾರೆ? ಬಂಡೆ ಹುಟ್ಟೂರಿನಲ್ಲಿ ನಿಮ್ಮ ಫ್ರೀಡಂ ಟಿವಿ ದೊಡ್ಡಾಲನಹಳ್ಳಿಯಿಂದ ಗ್ರೌಂಡ್ ರಿಪೋರ್ಟ್. ತನ್ನ ತವರಿನಲ್ಲಿ ಡಿಕೆಶಿ ಪದಗ್ರಹಣದ ಕುರಿತಾಗಿ, ಸಿಎಂ ಆಗಿ ಪದಗ್ರಹಣದ ಕುರಿತಾಗಿ ಏನ್ ಹೇಳ್ತಾರೆ ಅಲ್ಲಿನ ಜನ? ಡಿಕೆ ಊರಿನಲ್ಲಿ ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ದೊಡ್ಡಾಲನಹಳ್ಳಿ ಜನರ ಮನಸ್ಸಲ್ಲಿ ಏನಿದೆ? ಹುಟ್ಟೂರಿನಲ್ಲಿ ಡಿಕೆಶಿ ಬಗ್ಗೆ ಜನ ಏನಂತಾರೆ? ಬಂಡೆ ಹುಟ್ಟೂರಿನಲ್ಲಿ ನಿಮ್ಮ ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ದೊಡ್ಡಾಲನಹಳ್ಳಿ ಡಿಕೆ ಶಿವಕುಮಾರ್ ಅವರ ಹುಟ್ಟೂರು. ನಾಳೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಹಾಗಾದ್ರೆ ಆ ಊರಿನ ಜನ ಏನಂತಾರೆ? ಜನರ ಮನದಲ್ಲಿ ಡಿಕೆ ಶಿವಕುಮಾರ್ ಹೇಗೆ ಚಿರಸ್ಥಾಯಿಯಾಗಿ ನೆಲೆಸಿದಾರ? ಸೊ ಅಂದ್ರೆ ಅಲ್ಲಿ ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು, ತಮ್ಮ ಹುಟ್ಟೂರು ಏನಿದೆ ಅಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರ? ಮತ್ತೆ ಅಲ್ಲಿನ ಒಂದು ತವರು ಏನಿದೆ, ಡಿಕೆ ಶಿವಕುಮಾರ್ ಅವರ ಒಂದು ತವರೂರು, ಅಲ್ಲಿನ ಜನ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಂದಾಗ ಯಾವ ರೀತಿಯ ರಿಯಾಕ್ಟ್ ಮಾಡ್ತಾರೆ? ಇನ್ನು ದೊಡ್ಡಾಲನಹಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಕುಂತಲಾ. ದೊಡ್ಡಾಲನಹಳ್ಳಿ ಡಿಕೆ ಶಿವಕುಮಾರ್ ಅವರ ಹುಟ್ಟೂರು. ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ಒಂದು ಸಂಭ್ರಮ ಕಂಡು ಬರ್ತಾ ಇದೆ? ಅಲ್ಲಿನ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ? ಎಸ್ ವಸಂತ್ ಅವರೇ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನು ನಾಳೆಯನ್ನು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಅವರ ಹುಟ್ಟೂರಾದಂತಹ ದೊಡ್ಡ ಆಲಹಳ್ಳಿಯಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿನ ಜನರು ಕೂಡ ನಾಳೆ ಸಂಭ್ರಮವನ್ನ ಆಚರಣೆ ಮಾಡೋಕೆ ಇವತ್ತಿನ ದಿನ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿನ ಜನರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರ ಆಡಳಿತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಇನ್ನು ಏನೇನು ಮಾತಾಡ್ತಾ ಇದ್ದಾರೆ ಅವರ ಊರಿನ ಜನರ ಹತ್ರನೇ ಮಾತಾಡ್ತಾ ಹೋಗೋಣ. ನಮಸ್ಕಾರ, ಹೇಳಿ ಮೇಡಮ್. ಸರ್, ಡಿ ಕೆ ಶಿವಕುಮಾರ್ ಅವರು ನಾಳೆ ಸಿಎಂ ಸ್ಥಾನವನ್ನ ಅಲಂಕರಿಸಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಊರಿನಲ್ಲಿ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿ ಎಲ್ಲ ಮನೆಗೆ ಸಿಹಿಯನ್ನು ಹಂಚಿ ನಮ್ಮ ಹುಟ್ಟೂರಿನ ಮಗ, ನಮ್ಮ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ತುಂಬಾ ಸಂತಸ ತಂದಿದೆ ಮೇಡಮ್. ರಾಜ್ಯಕ್ಕೆ ಒಳ್ಳೆ ಮುಖ್ಯಮಂತ್ರಿಯನ್ನ ತಂದ್ಕೊಟ್ಟಂತ ಹೆಮ್ಮೆ ಕೂಡ ನಮಗಿದೆ ಮೇಡಮ್. ಸರ್, ಯಾವ ರೀತಿಯಾಗಿ ನೀವು ಸಜ್ಜನ ಮಾಡ್ಕೊಳ್ತಾ ಇದ್ದೀರಾ? ಇವಾಗ ನಾಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಭರ್ಜರಿ ಮಾಡ್ಕೊಳ್ತಾ ಇದ್ದೀರಾ ಸರ್ ನಾಳೆಗೆ ತಯಾರಿ? ಹೇಳಿ ಮೇಡಮ್, ಹುಟ್ಟೂರಿನಲ್ಲಿ ಹಬ್ಬದ ವಾತಾವರಣದಿಂದ ಮನೆಗೆಲ್ಲ ಸಿಹಿ ಹಂಚಿ ನಾವು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೊರಡಲು ಎಲ್ಲ ಬಸ್ಗಳ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಸ್ವಂತ ವೆಹಿಕಲ್ಗಳ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ಗ್ರಾಮದಿಂದ ಸುಮಾರು ಒಂದು 500 ಜನ ಅಲ್ಲಿಗೆ ಹೋಗ್ತಾ ಇದೀವಿ ಮೇಡಮ್. ಸೊ ಪ್ರಮಾಣ ವಚನ ಸ್ವೀಕರಿಸೋ ಜಾಗಕ್ಕೆ ಹೋಗ್ತಾ ಇದೀವಿ ಮೇಡಮ್. ಸರ್, ನೀವು ಇವಾಗ ಸ್ವೀಟ್ ಅನ್ನ ಅಲ್ಲಿ ಹೋಗಿ ಹಂಚ್ತಾ ಇದ್ದೀರಾ, ನಿಮ್ಮ ಊರಿನ ಜನಕ್ಕೆ ಇಲ್ಲೇ ಊರಲ್ಲೇ ಹಂಚ್ತಾ ಇದ್ದೀರಾ ನೀವು? ಇಲ್ಲ ಮೇಡಮ್, ಎಲ್ಲ ಸಿಹಿಯನ್ನು ಮನೆಗೆ ನಾವೇ ಖುದ್ದಾಗಿ, ಸಾಹೇಬರು ಮುಖ್ಯಮಂತ್ರಿ ಆಗ್ತಾರಿಂದ ನಾವೇ ಖುದ್ದಾಗಿ ಹೋಗಿ ಮನೆಗೆ ಸಿಹಿಯನ್ನು ಹಂಚಿ ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮಿಸ್ತಾ ಇದೀವಿ ಮೇಡಮ್. ಎಲ್ಲ ಇಡೀ ಊರೇ. ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಒಂದು ಊರಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ? ನಿಮ್ಮ ಊರಿನ ಮಗ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅಥವಾ ಅಭಿವೃದ್ಧಿ ಮಾಡಿದಾರ ಇಲ್ಲ? ಇದನ್ನಾದ್ರೂ ಏನಿದೆ ಇದು ರಿಯಾಲಿಟಿ ಹೇಳಿ ಸರ್. ಎಲ್ಲ ರೀತಿಯ ಅಭಿವೃದ್ಧಿ ಇದೆ ಮೇಡಮ್. ಅಂತರ್ಜಲ ಹೆಚ್ಚಿಸುವುದರಿಂದ ಹಿಡಿದು ಊರಲ್ಲಿ ಒಂದು ಕಾಂಕ್ರೀಟು, ಡ್ರೈನ್ಸು, ಓಲ್ಡ್ ಪಿಂಚಿನ್ಸು, ಎಲ್ಲ ರೀತಿಯ ಅಭಿವೃದ್ಧಿ ನಮ್ಮ ಗ್ರಾಮದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ ಮೇಡಮ್. ಬೇಸಿಕ್ಕಿಂದ ಹಿಡಿದು ಟಾಪ್ ಲೆವೆಲ್ ಒಳಗೂ ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ. ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಇಡೀ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜಾಗನ ಇವಾಗ ಅಲಂಕರಿಸ್ತಾ ಇದ್ದಾರೆ. ನಮಗೆ ಭಾರಿ ಸಂತೋಷ ಆಯ್ತಾ ಇದೆ ಮೇಡಮ್.
ಸರ್ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಯಾವ ರೀತಿಯಾಗಿ ಆಡಳಿತ ಮಾಡಬೇಕು, ಯಾವ ರೀತಿಯಾಗಿ ಜನರಿಗೆ ಸೇವೆ ಮಾಡ್ಬೇಕು ಅನ್ನೋದನ್ನ ನೀವೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಕರ್ನಾಟಕಕ್ಕೆ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲ ಇದೆ ಮೇಡಮ್. ಅವ್ರು ಯಾವುದೇ ರಂಗದಲ್ಲಿ ಕಾಲಿಟ್ರು, ಯಾವುದೇ ಸ್ಥಾನ ಕೊಟ್ಟರು ಅದನ್ನ ಫುಲ್ಫಿಲ್ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಯಾರು ಮಾಡದೇ ಇರತಕ್ಕಂಥ ಸಿಎಂ ಆಗಿ ಯಾರು ಮಾಡದೇ ಇರತಕ್ಕಂಥ ಕೆಲಸನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ, ನಮ್ಮ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ತುಂಬಾ ಇದೆ ಮೇಡಮ್. ಥ್ಯಾಂಕ್ ಯು. ಸರ್ ಏನ್ ಹೇಳ್ತೀರಾ ಸರ್, ನಿಮ್ಮ ಊರಿನ ಮಗ ನಾಳೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ? ನಮ್ಮ ಬಹಳ ದಿನದ ಕನಸು ಮೇಡಮ್ ಇದು. ನಮ್ಮ ಊರಿನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ ನಾವು ಈಗ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ದೋ. ಆ ಶುಭಗಳಿಗೆ ನಾಳೆ ಕೂಡ ಬಂದೈತೆ. ನಮ್ಗೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೂ ಆಗ್ತಿಲ್ಲ ಮೇಡಮ್. ಇದು ತುಂಬಾ ಖುಷಿ ಕೊಡುವಂತ ವಿಚಾರ ನಮ್ಗಿದು. ಸರ್ ನೀವು ನಿಮ್ಮ ಊರಿನ ಮಗ, ನಿಮ್ಗೆ ಒಂದು ಆಸೆ ಇತ್ತು, ತುಂಬಾ ಕನಸನ್ನ ಕಂಡಿದ್ರಿ ಸಿಎಂ ಆಗ್ಲಿ ಅಂತ ಹೇಳಿ. ರಾಜ್ಯದ ಜನರು ಕೂಡ ಅಂದ್ರೆ ಒಂದು ನಿಮ್ಮ ಊರ ಒಂದೇ ಇದಕ್ಕೆ ಬರಲ್ಲ, ಸೊ ಇಡೀ ರಾಜ್ಯನೇ ಬರುತ್ತೆ ಇದರಲ್ಲಿ ಸಿಎಂ ಅಂದ ತಕ್ಷಣ. ಸೊ ಜನರಿಗೆ ಯಾವ ರೀತಿಯಾಗಿ ಸೇವೆ ಮಾಡ್ತಾರೆ ಅನ್ನೋದು ನಿಮ್ಮಿಂದ ನಿರೀಕ್ಷೆ ಏನಿದೆ? ಮೇಡಮ್, ವಿದ್ಯುತ್ ಖಾತೆ ಕೊಟ್ಟಾಗ ಇಡೀ ರಾಜ್ಯದ ಜನತೆಗೆ ಅವರು ಸಹಾಯ ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ರಾಜ್ಯ ಎಲ್ಲ ದೇಶನೇ ಕೊಂಡಾಡೋ ತರ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಸರ್ ಏನ್ ಹೇಳ್ತೀರಾ ಸರ್, ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ? ನಮಗೆ ತುಂಬ ಖುಷಿ ಆಗ್ತೈತೆ. ನಮ್ಮ ಊರಿನ ಜನಗಳಿಗೆಲ್ಲ ತುಂಬ ಖುಷಿಯಾಗಿದೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಆಮೇಲೆ ನಾವು ಇವತ್ತಿನ ದಿನ ಎಲ್ಲರೂ ಬ್ಯಾನರ್ಗಳಾಗಿರ್ಬೋದು, ತೋರಣಗಳಾಗಿರ್ಬೋದು ಎಲ್ಲವೂ ರೆಡಿ ಮಾಡ್ಕೊತಾ ಇದೀವಿ ನಾಳೆಗೆ. ಆಮೇಲೆ ಪ್ಲಸ್ ನೆಕ್ಸ್ಟ್ ಏನಂದರೆ ನಾಳೆ ದಿನ ಒಂದು ಸಂಜೆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಒಂದು ದೊಡ್ಡದಾಗಿ ಒಂದು ಟಿ ವಿ ಮಾಡಿ ಇಲ್ಲಿ ಜನಗಳಿಗೆ ಒಂದು ತೋರಿಸ್ಬೇಕು ಅಂತ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸಂಜೆ ಎಷ್ಟು ಗಂಟೆಗೆ ಆಗುತ್ತೆ ಅಷ್ಟು ಗಂಟೆಗೆ ಎಲ್ಲ ಜನ ಇಲ್ಲೇ ಬಂದು ನೋಡಲಿ ಅಂದ್ಬಿಟ್ಟು ಒಂದು ದೊಡ್ಡ ಸ್ಕ್ರೀನನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಸ್ಕ್ರೀನ್ ಹಾಕಿ ಎಲ್ಲರಿಗೂ ತೋರಿಸ್ಬಾ ಅಂದ್ಬಿಟ್ಟು ಇಲ್ಲೇ ತೋರಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀವಿ. ಏನ್ ಹೇಳ್ತೀರಾ ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಸರ್, ನಿಮ್ಮ ಊರಿನ ಮಗ ಸಿಎಂ ಆಗ್ತಾ ಇದ್ದಾರೆ? ಈಗ ಮೇಡಮ್ ನಮಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಯಾವಾಗ ಆಗಬೇಕಾಗಿತ್ತು ಆದ್ರೂ ಲೇಟ್ ಆಗ್ತಾ ಇದ್ದಾರೆ. ಅವ್ರು ಮಾಡಿರೋ 40 ವರ್ಷದಿಂದ ಮಾಡಿರೋ ರಾಜಕೀಯದಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಈಗ ನಾವೇನು ಹೇಳ್ಬೇಕಾಗಿಲ್ಲ, ಖುಷಿಯಾಗಿ ನಮ್ಮೂರು ಅಂದ್ಬಿಟ್ಟು ನಾವು ಖುಷಿಯಾಗಿ ಹೇಳೋದಲ್ಲ. ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳ ನೀವು ನ್ಯೂಸ್ನವರೇ ಸುತ್ತಮುತ್ತ ಹೋದ್ರೆ ರೋಡಿನ ಕೆಲಸ ಆಗಿರ್ಬೋದು, ನೀರಿನ ಕೆಲಸ ಆಗಿರ್ಬೋದು, ಮತ್ತು ರೈತರಿಗೆ ಪಂಪ್ಸೆಟ್ ಕೊಡಿಸೋದಾಗಿರ್ಬೋದು, ಸೋಲಾರ್ ಪ್ಲಾಂಟ್ಗಳಲ್ಲಿ ಸೋಲಾರ್ ಪ್ಲಾಂಟ್ ಪಂಪ್ಸೆಟ್ ಕೊಡಿಸೋದಾಗಿರ್ಬೋದು, ಎಲ್ಲನೂ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಬಟ್ ನಾವು ಹೇಳೋದಲ್ಲ, ನೀವೇ ಹೋಗಿ ಒಂದು ರೌಂಡ್ ಸುತ್ತ ನೋಡ್ಕೊಂಡ್ಬಿಟ್ರೆ ಎಲ್ಲ ಅಭಿವೃದ್ಧಿ ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಉದ್ದೇಶಕ್ಕೆ ನಮ್ಮ ಶಿವಕುಮಾರಣ್ಣ ಯಾವಾಗ ಆಗಬೇಕಂತ ಈಗ ಆಗ್ತಿದ್ರೆ ತುಂಬ ಹಬ್ಬದ ವಾತಾವರಣ ಇದೆ ನಮ್ಮ ಊರಲ್ಲಿ. ಹಬ್ಬದ ಅಂದ್ರೆ ನಾವೇ ಯುವಕರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ನಿಂತ್ಕೊಂಡು ಹಬ್ಬದ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದಿಲ್ಲ. ಮನೆಗೆ ಹೋಗಿ ಸ್ವೀಟ್ ಹಂಚ್ತಾ ಇದ್ದೀವಿ ಎಲ್ಲರಿಗೂ. ಮತ್ತು ಇಲ್ಲೆಲ್ಲ ಈಗ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದರಿಂದ ಇಲ್ಲಿ LED ಸ್ಕ್ರೀನ್ ಎಲ್ಲ ಇಲ್ಲಿ ನಮ್ಮ ಊರಿಂದ ಎಲ್ಲನೂ ಇಲ್ಲಿ LED ಸ್ಕ್ರೀನ್ ಹಾಕ್ತಾ ಇದ್ದೀವಿ. ಮತ್ತೆ ಎಲ್ಲ ಒಟ್ಟಲ್ಲಿ ಹಬ್ಬದ ವಾತಾವರಣ ಐತೆ ಅಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗೋದು ತುಂಬಾ ಖುಷಿ ಆಗ್ತೈತೆ. ಸರ್ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆದ ತಕ್ಷಣ ಏನ್ ಅಭಿವೃದ್ಧಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ ನೀವು ಎಲ್ಲ ಮಾಡಿದಾರ ಅಂತ ಹೇಳ್ತಾ ಇದ್ದೀರಾ ಇವಾಗ. ಸೊ ಇನ್ನು ಯಾವ್ದಾದ್ರು ಬಾಕಿ ಉಳಿದಿದೆಯಾ ನಿಮ್ಮ ಒಂದು ಇದರಲ್ಲಿ ಜಿಲ್ಲೆಯಲ್ಲಿ, ನಿಮ್ಮ ಒಂದು ಊರುಗಳಲ್ಲಿ ಅಭಿವೃದ್ಧಿ ಮಾಡೋದು? ಮೇಡಮ್ ನಮ್ಮೂರಲ್ಲಿ ಅಭಿವೃದ್ಧಿ ಮಾಡೋದು ಎಲ್ಲ ಕೆಲಸನ ಅಭಿವೃದ್ಧಿ ಮಾಡಿದ್ದಾರೆ. ಈ ಸ್ಕೂಲ್ಗೆ ಆಗಿರ್ಬೋದು, ಸ್ಕೂಲ್ಗೆ ಅವ್ರದ್ದೇ ಸ್ವಂತ ಜಾಗ ಕೊಟ್ಟು ಸ್ಕೂಲ್ದು ಎಲ್ಲಾನು ಅವರೇ ಜಾಗ ಕೊಟ್ಟು ಸ್ಕೂಲ್ಗೆಲ್ಲ ಜಾಗ ಕೊಟ್ಟಿದ್ದಾರೆ. ಅಭಿವೃದ್ಧಿ ಎಲ್ಲ ಆಗಿದೆ, ಇನ್ನೇನಿಲ್ಲ ಅಭಿವೃದ್ಧಿ ಮಾಡೋದು ಏನಿಲ್ಲ. ಅಂಥದ್ದು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅವರೇ ಮಾಡ್ತಾರೆ, ಏನು ತೊಂದರೆ ಇಲ್ಲ. ನಮ್ಗೆ ಜನಗಳಿಗೆ ಖುಷಿ ಇದೆ. ಇದೇ ತರ ಕರ್ನಾಟಕದಲ್ಲೂ ಫುಲ್ ಮಾಡ್ತಾರೆ. ಅವ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಇಲ್ಲಿ ಏನು ಮಾಡಿದ್ದಾರೆ, ಹೊರಗಡೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ, ಹೆಚ್ಚಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನೂ 10 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಪ್ರಧಾನಮಂತ್ರಿ ಆಗುವ ಸ್ಟೇಜಲ್ಲೂ ಇದ್ದಾರೆ. ಆ ರೀತಿ ಅವ್ರಿಗೆ ನಮ್ಮ ದೊಡ್ಡಹಳ್ಳಿ ಗ್ರಾಮಸ್ಥರಿಂದ, ನಮ್ಮ ಯುವಕರಿಂದ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಕ್ಕೆ ಪ್ರಧಾನಿ ಆಗಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್. ಸರ್ ನೀವ್ ಹೇಳ್ತಿರೋದು ಇಲ್ಲಿ ನಮ್ಗೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಕಡೆಯಲ್ಲಿ ಯಾವುದೋ ಅಭಿವೃದ್ಧಿ ಮಾಡೋದಿಲ್ಲ, ಆಲ್ರೆಡಿ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ರಾಜ್ಯದ ಜನತೆಗೂ ಇನ್ನೂ ಅಭಿವೃದ್ಧಿ ಮಾಡೋದಿದೆ, ಅವರಿಗೂ ಮಾಡ್ಲಿ ಅಂತ ಹೇಳ್ತಿದ್ರ ನಿಮ್ಮ ಮಾತು. ರೈತರಿಗಾಗ್ಲಿ ಈಗ ನಮ್ಮ ಎಲ್ಲ ಪಂಪ್ಸೆಟ್ ಮಾಡಿದ್ದಾರೆ. ಎಲ್ಲ ನಮ್ಮ ರೈತರಿಗೆಲ್ಲ ಪಂಪ್ಸೆಟ್ಗಳಿಗೆ TC ಕೊಟ್ಟಿದ್ದಾರೆ. ಅದೇ ತರ ಇಡೀ ಕರ್ನಾಟಕಕ್ಕೂ ಟೋಟಲ್ ಅದೇ ತರ ಮಾಡ್ತಾರೆ ಅಂತ ನಮಗೂ ಒಂದು ಭರವಸೆ ಎಲ್ಲ 100% ಮಾಡ್ತಾರೆ. ಅದ್ರದ್ದಾಗಲಿ ನೀರಾವರಿ ಯೋಜನೆ ಆಗಿರ್ಬೋದು, ಮೇಕೆದಾಟು ಯೋಜನೆ ಒಂದು ಮಾಡಿದ್ರೆ ಇಡೀ ಟೋಟಲ್ 4-5 ಜಿಲ್ಲೆಗಳಿಗೆ ನೀರಾವರಿ ಯೋಜನೆ ಆಗುತ್ತೆ. ಅದು ಅವ್ರ ಕನಸು, ನಮ್ಮ ಅಣ್ಣೊಂದು ಕನಸದು ಮೇಕೆದಾಟು ಯೋಜನೆದು ಮಾಡಬೇಕು ಅಂತ ಕನಸಿದೆ. ಅದೇ ಥರ ಅವರು ಮಾಡ್ತಾರೆ. ಅದೇ ಥರ ಎಲ್ಲರೂ ಅವ್ರಿಗೆ ಸಚಿವರಾಗಲಿ ಎಲ್ಲ ಆಗಲಿ ಸಾಥ್ ಕೊಟ್ಟು ನಮ್ಮ ಶಿವಕುಮಾರನಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ನಾವು ಅವರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಮೇಡಮ್ ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಅಗ್ರಿಕಲ್ಚರ್ ಮಾಡ್ತೀವಿ. ನಮಗೂ ಇಲ್ಲಿ ಏನಿಲ್ಲ, ಪಂಚಾಯತಿಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು,
ಕೆಲಸ ಕಾರ್ಯಗಳಾಗಲಿ ಏನೇ ಆಗಲಿ ಅವರೇನಿಲ್ಲ ಎಲ್ಲ ಯಾವ ಕೆಲಸ ಆಗಲಿ ಅಭಿವೃದ್ಧಿ ಕೆಲಸಗಳು ನಾವು ನಿಂತ್ಕೊಂಡು ಮಾಡ್ತೀವಿ, ಅದ್ರದ್ದಿಲ್ಲ ಕಾರ್ಯಕರ್ತರಲ್ಲಿ ನಿಂತ್ಕೊಂಡೆಲ್ಲ ಮಾಡ್ತೀವಿ. ಆ ಥರ ನಮಗೆ ಇಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅವರು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಏನ್ ಹೇಳ್ತೀರಾ ಸರ್? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ನಮ್ಮೂರಿನ ಒಬ್ಬರು ಮುಖ್ಯಮಂತ್ರಿಗಳು ಆಯ್ತವ್ರೆ ಅಂದರೆ ಭಾಳ ಸಂತೋಷ. ಸುಮಾರು ನೀವು ಹೇಳ್ದಂಗೆ ಶಶಿಗೆ ಹೇಳ್ದಂಗೆ ಮಾತಾಡ್ದಂಗೆ ಸುಮಾರು ದಿನ ಆಗಬೇಕಾಯ್ತು. ಆದರೆ 23ನೇ ಇಸ್ವಿಲಿ ನಾವು ಆಸೆಯಾಗಿದ್ದೋ, ಆದರೆ ಈಗ ಕಾಲ ಕೂಡು ಬಂದಿದೆ, ಒಳ್ಳೆಯದಾಯ್ತದೆ. ಅವರು ಇನ್ನೂ ಜನತೆ ಹೆಚ್ಚಾಗಿ ಬೆಳೀಲಿ, ಜಿಲ್ಲೆಗಳಿಗೆಲ್ಲ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ನಡೆಸಲಿ. ಇನ್ನು ಮುಂದೆ ಅಭಿವೃದ್ಧಿಯಾಗಿ 28ಕ್ಕೆ ಅವರೇ ಮುಖ್ಯಮಂತ್ರಿಯಾಗಿ ನಮ್ಮ ಜಿಲ್ಲೆಗಳೇ ಆದಂಥ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿ ಬೆಳೀಲಿ ಅಂತ ಹೇಳೋಕ್ಕೆ ಸಂತೋಷದಿಂದ ಇಚ್ಛೆಪಡುತ್ತೇನೆ. ಸರ್, ಇಲ್ಲಿನ ರೈತರಿಗಾಗಿ ಎಲ್ಲ ಸೌಲಭ್ಯಗಳಿದೆಯಾ ಸರ್ ಇವಾಗ ನಿಮ್ಗೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ? ಈಗ ಹಾಗೆ ಅವರು ನಮ್ಗೆ ಏನು ಮಾಡಿಕೊಟ್ಟವ್ರೆ, ಈಗ ಹಾಗೆ ಏನು 23ನೇ ಇಸ್ವಿಯಿಂದ ಗೆದ್ದು ಏನು ಸಹಜವಾಗಿ ಎಲ್ಲಾನು ಕಾರ್ಯಗಳನ್ನು ಮಾಡಿಕೊಟ್ಟವ್ರೆ. ಎಲ್ಲ ಥರದ ಸೌಲಭ್ಯಗಳು ಸಹ ನಡೀತಾ ಇವೆ. ಯಾವ್ಯಾವ ದೇವಸ್ಥಾನಗಳಾಗಲಿ ಸಾರ್ವಜನಿಕರಿಗಾಗಲಿ ಎಲ್ಲ ಕೆಲಸಗಳು ಅನುಕೂಲತೆಯಾಗಿ ನಡೀತಾ ಇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಏನ್ ಹೇಳ್ತೀರಾ ಸರ್? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಇಲ್ಲಿ ಶಿವಾಲ್ದಪ್ಪನ ಬೆಟ್ಟ ಅಂತಿದೆ, ಆ ಶಿವಾಲ್ದಪ್ಪನ ಹೊರದಲ್ಲಿ ಹುಟ್ಟದವ್ರು ಅವರು ಅದನ್ನ ಹೇಳ್ಕೊಬಾರ್ದು ನಿಮಗೆ. ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಡಿ ಕೆ ಸುರೇಶ್ ಅಣ್ಣ ಇದಾರಲ್ಲ, ಅವರು ಇಡೀ ಮನೆಗೂ ಇಡೀ ಹಳ್ಳಿಗೆ ಸುತ್ತಿ ನಮಗೆ ಜನಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿಎಂ ಆಗ್ತಾ ಇರೋದು ನಮ್ಮ ಈ ದೊಡ್ಡಹಳ್ಳಿ ಜನಕ್ಕೆಲ್ಲ ಇಡೀ ರಾಜ್ಯ ಜನಗಳಿಗೆ ಹೆಮ್ಮೆ ಅನಿಸ್ತದೆ. ಅವರು ಮೊದಲನೇದಾಗಿ ಫಸ್ಟ್ ಇಲ್ಲಿ ದೊಡ್ಡಹಳ್ಳಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಿಂತು ಗೆದ್ದರು. ಅದಾದಮೇಲೆ ಬಂಗಾರಪ್ಪ ಅವ್ರ ಪೀರಿಯಡಲ್ಲಿ ಅವರು ಬಂದಖಾನೆ ಮಿನಿಸ್ಟರ್ ಆಗಿದ್ರು. ಅದಾದಮೇಲೆ ಎಸ್ ಎಂ ಕೃಷ್ಣ ಅವರ ಪೀರಿಯಡಲ್ಲಿ ಸಹಕಾರ ಮಿನಿಸ್ಟರ್ ಆಗಿದ್ರು. ಅದಾದಮೇಲೆ KEB ಮಿನಿಸ್ಟರ್ ಆಗಿದ್ರು. ಎಲ್ರಿಗೂ ಅವಾಗ ಫ್ರೀಯಾಗಿ ರೈತರುಗಳಿಗೆ ಎಲ್ಲ ಇಡೀ ರಾಜ್ಯದ ರೈತರುಗಳಿಗೆ TC ಫ್ರೀಯಾಗಿ ಹಾಕ್ಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿರುವಂಥವ್ರು ಇವಾಗ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಇನ್ನೂ ಒಳ್ಳೆ ರೈತರಿಗಾಗಲಿ ಬಿಸ್ನೆಸ್ ಮ್ಯಾನ್ಗಳಿಗಾಗಲಿ ಎಲ್ಲರಿಗೂ ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತೇಳಿ ನಮ್ಮಲ್ಲಿ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಎಸ್ ವಸಂತ ಈ ಒಂದು ಆಲದಳ್ಳಿಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರಲ್ಲಿರ್ತಕ್ಕಂಥ ಜನರು ಗಂಡು ಮಕ್ಕಳೆಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಟ್ ಮಹಿಳೆಯರು ಯಾವ ರೀತಿಯಾಗಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತದ ಬಗ್ಗೆ ಅದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಊರಿನ ಮಗ, ಅವ್ರ ಮಗ ಸಿಎಂ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೇಗ ಅನಿಸ್ತಾ ಇದೆ ನಿಮ್ಗೆ? ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಂದ ನಾವಿದ್ದೀವಿ. ನಾವು 42 ವರ್ಷ ಇದ್ದೀವಿ ನಾವು. ಅವ್ರದ್ದೇ ನಾವು ಇನ್ನೆಲ್ಲೂ ನಾವು ಬಿಟ್ಟು ಹೋಗಿಲ್ಲ, ಬೇರೆ ಅವ್ರ ಜಾಬ್ ಬಿಟ್ಟು. ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಸ್ಸನ್ನು ಕೊಟ್ಟಿದ್ದಾರೆ, ಈಗ ಇದು ಕೊಡ್ತಿದ್ದಾರೆ. ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ. ಅಂದ್ರೆ ನಿಮಗೆ ಎಲ್ಲ ಅನುಕೂಲ ಆಗಿದೆ, ಈಗ ಯಾವುದು ಏನು ಉಳಿದಿಲ್ಲ, ನಿಮ್ಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾಡಬೇಕು, ಇನ್ನೂ ನಮಗೆ ಜಮೀನ್ದು ಸಾಗುವಳಿ ಕೊಡಬೇಕು, ಇನ್ನೂ ನಮ್ಗೆ ಕೆಲಸ ಐತೆ ಮಾಡಿಕೊಡ್ತಾರೆ. ಏನೇನ್ ನಿಮ್ಗೆ ಇನ್ನೂ ಏನೇನ್ ಅನುಕೂಲ ಬೇಕು ಅನ್ಸಲ್, ನಿಮ್ಮ ಏನೇನ್ ನಿರೀಕ್ಷೆ ಇದೆ ಇವಾಗ ಡಿ ಕೆ ಶಿವಕುಮಾರ್ ಅವರಿಂದ? ಡಿ ಕೆ ಶಿವಕುಮಾರಿಂದ ನಮಗೆ ಜಮೀನುಗಳಿಗೆ ಇದು ಬರಬೇಕು, ಸಾಗುವಳಿ ಬರಬೇಕು. ನಮಗೆ ನೀರಿಂದು ಅನುಕೂಲವಾಗಬೇಕು, ಕುಡಿಯೋ ನೀರಿಂದು ಶುದ್ಧ ನೀರು ಬಂದಿಲ್ಲ ನಮಗೆ. ಇದಕ್ಕೆಲ್ಲ ಮಾಡ್ಬೇಕು ನಮ್ಗೆ. ಇನ್ನು ಏನೇನ್ ಸಮಸ್ಯೆ ಇದೆ ನಿಮ್ದು? ಇನ್ನ ಏನ್ ಸಮಸ್ಯೆ ಏನಾರ ಅವ್ರು ಒಳ್ಳೆ ಚೆನ್ನಾಗಿ ನೋಡ್ಕೋತಾರ ನಮ್ಮನ್ನ. ಇಷ್ಟ ನಮ್ಗೆ ನಮ್ಮೂರವ್ರೆ ಅವರು. ದುಡ್ಡು ಬರ್ತಾ ಇದೆಯಾ ಅಕೌಂಟ್ಗೆ 2000? ಇಲ್ರ, ಇದು ಮೋದಿ ದುಡ್ಡು ಮಾತ್ರ ಇದು ಬತ್ತಾದ್ರೆ 2000 ಆಗ್ತಾರ ಮೋದಿ ದುಡ್ಡು ಅಂತ ಅದೇ ಬರುದ್ರು. ಮೋದಿ ದುಡ್ಡು ಬರ್ತಾ ಇದೆಯಾ? ಯಾವ್ದೋ 2000 ಬತ್ತದ್ರೆ ಅವ್ರು ಹಾಕ್ತಿವ್ರಿ 2000 ಬರ್ತದೆ. ಓಡನ್ ಪಿಂಚನ್ 1000 ಬರ್ತದೆ, 1200 ಅಷ್ಟೇ. ಅಂದ್ರೆ ನಿಮ್ಗೆ ಎಲ್ಲ ರೀತಿಯಾದಂತಹ ಒಂದು ಸೌಕರ್ಯಗಳು ಇಲ್ಲೆಲ್ಲ ನಿಮ್ಗೆ ನಡೀತಾ ಇದೆ, ಎಲ್ಲ ಸೌಕರ್ಯ ಇದೆ ನಿಮ್ಗೆ ಆಲ್ರೆಡಿ ಇವಾಗ? ಇದೆ 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 ನಮ್ಗಿದೆ. ಇನ್ನೂ ಅನುಕೂಲ ಮಾಡ್ಕೊಡ್ಬೇಕು. ಧನ್ಯವಾದಗಳು. ಸರ್, ವಸಂತ್, ಇವತ್ತು ಒಬ್ಬ ಮಹಿಳೆ ಈ ರೀತಿಯಾಗಿ ಹೇಳಿದ್ರು, ಇನ್ನು ಹೊಲ ಸ್ವಲ್ಪ ಗದ್ದೆಗಳದ್ದು ಒಂದು ಸಾಗುವಳಿ ಬಗ್ಗೆ ಆಗ್ಲಿ, ಇನ್ನು ನೀರಾವರಿ ಅಂದ್ರೆ ನೀರಿನ ಸೌಲಭ್ಯ ಕೂಡ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡೋಣ ಬನ್ನಿ, ಇನ್ನೊಂದಿಷ್ಟು ಜನ ಇದ್ದಾರೆ ಮಹಿಳೆಯರು, ಅವ್ರನ್ನ ಮಾತಾಡ್ಸಾ ಇವತ್ತಿನ ಒಂದು ಡಿ ಕೆ ಶಿವಕುಮಾರ್ ಅವರ ಆಡಳಿತದ ಬಗ್ಗೆ ಆಗ್ಲಿ, ಸಿಎಂ ಸ್ಥಾನವನ್ನ ವಹಿಸ್ತಾ ಇದ್ದಾರೆ, ಏನ್ ಹೇಳ್ತಾರೆ ಇದ್ರ ಬಗ್ಗೆನೂ ಕೇಳ್ಕೊಂಡ್ ಬರೋಣ ಬನ್ನಿ. ನಮಸ್ತೆ. ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಇವಾಗ ಸಿಎಂ ಆಗ್ತಾ ಇದ್ದಾರೆ, ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ ಊರಿನ ಮಗ, ಹೇಗ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಒಳ್ಳೇದನಿಸ್ತಾ ಇದೆ. ಮಂತ ಬೆಳೀರಿ, ಇನ್ನೂ ಎತ್ತರವಾಗಿ ಬೆಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅವರು. ಇಲ್ಲಿ ದೊಡ್ಡಹಳ್ಳಿಗೆ ಬಡವ್ರಿಗೆಲ್ಲ ಕಾಪಾಡ್ಬೇಕು, ಇನ್ನೂ ಎತ್ತರವಾಗಿ ಬೆಳೆದು ಚೆನ್ನಾಗಿ ಆ ದೊಡ್ಡಹಳ್ಳಿಗೆ ಹೆಸರು, ನಮಗೂ ಎಲ್ಲಾರು ಹೋದಾಗ ಕೀರ್ತಿ ಇರ್ತದೆ.
ಇನ್ನೂ ಎತ್ತರಾಗಿರಲಿ. ತುಂಬ ಚೆನ್ನಾಗಿ ಅವರು ಸುರೇಶ್ ಅಣ್ಣ ಡಿ ಕೆ ಶಿವಕುಮಾರು ಎಲ್ಲ ಎತ್ತರವಾಗಿ ಇನ್ನೂ ಬೆಳೆದು ದೊಡ್ಡಹಳ್ಳಿಗೆ ಹೆಸರುವಾಸಿಗೆ ಆದರೆ ಇನ್ನೂ ನಮ್ಗೆ ಖುಷಿ ಆನಂದ. ಅದೊಡ ಬಡವ್ರಿಗೆ ಬಗ್ರಿಗೆ ಇವರಿಗೆ ಕಷ್ಟ ಸುಖ ಅನ್ನೋರಿಗೆಲ್ಲ ಚೆನ್ನಾಗೆ ಅವರು ಎಲ್ಪ್ ಆಗಲಿ, ಒಂದು ಒಳ್ಳೇದಾಗಲಿ. ಮುಖ್ಯಮಂತ್ರಿ ಆದ್ರೆ ತುಂಬಾ ಒಳ್ಳೇದು, ಖುಷಿಯಾಗಿ. ಇವಾಗ ಡಿ ಕೆ ಶಿವಕುಮಾರ್ ಅವರು ನಿಮ್ ಊರಿನ ಮಗ ಹೌದಲ್ವಾ? ಇವಾಗ ನಿಮ್ ಊರಿನ ಜನಕ್ಕೆ ಎಲ್ಲಾ ಸೌಲಭ್ಯಗಳನ್ನ ಮಾಡಿದ್ದಾರೆ. ಇನ್ನು ಏನೇನ್ ಸೌಲಭ್ಯಗಳು ಬೇಕು ನಿಮ್ಗೆ? ನಮಗೆ ಬಡವ್ರಿಗೆ ಸಹಾಯ ಮಾಡಬೇಕು, ಆಮೇಲೆ ಒಂದು ಜನಗಳಿಗೆ ಸಪೋರ್ಟ್ ಕೊಡಬೇಕು. ಮತ್ತು ಇಲ್ಲಿ ಸ್ಟೇಷನ್ಗಳು ಮಾಡಿ ಅವಕ್ಕೆಲ್ಲ ಜಗಳ ಗಿಗಳ ಆಡುಗರಿಗೆ ಅವಾಗೆಲ್ಲ ಹೆಲ್ಪ್ ಮಾಡಬೇಕು. ಬಸ್ ಸ್ಟ್ಯಾಂಡ್ಗಳು ಮಾಡಬೇಕು. ಆಮೇಲೆ ಈ ಲೇಡೀಸ್ಗಳಿಗೆ ಭಾರಿ ತೊಂದರೆ ಬಾತ್ರೂಮ್ಗಳಿಗೆ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಬರ್ತಾರಲ್ಲ ಜನಕ್ಕೆ ಅವ್ರಿಗೆಲ್ಲ ತೊಂದರೆ ಆಯ್ತದೆ. ಏನ್ ತೊಂದರೆ ಆಗ್ತಾ ಇದೆ? ಬಾತ್ರೂಮ್ ಇಲ್ಲದೆ ಇರೋದಕ್ಕೆ ಈಗ ಪಂಚಾಯತಿಗಳಿಗೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಅವೆಲ್ಲ ಹೆಲ್ಪ್ ಮಾಡಬೇಕು ಜನಗಳಿಗೆ. ಅದೊಂದು ಹೆಲ್ಪ್ ಮಾಡಲಿ. ಆಮೇಲೆ ಮೋರಿಗಳು ಈ ರೋಡು ಪಾಡು ಅವೆಲ್ಲ ನೀರು ಸೌಕರ್ಯ ಅವೆಲ್ಲ ಮಾಡಲಿ ಅನ್ನೋದು ಆಸೆ. ನಿಮ್ಗೆ ದುಡ್ಡು ಬರ್ತಾ ಇದೆಯಾ ಮಂತ್ಲಿ? ಬತ್ತಾದ್ರೆ ಗೃಹಲಕ್ಷ್ಮಿ ಬತ್ತಾದ್ರೆ ಬತ್ತಾದ್ರೆ ಏನೇನ್ ಸೌಲಭ್ಯ ಏನೇನ್ ನಿರೀಕ್ಷೆ ಮಾಡ್ತಾ ಇದ್ರ? ಡಿ ಕೆ ಶಿವಕುಮಾರ್ ನಿಮ್ ಊರಿನ ಮಗನೇ ಸಿಎಂ ಆಗ್ತಾ ಇದಾರೆ. ಸೌಲಭ್ಯಗಳು ಏನೋ ಕೇಳಿದ್ರೆ ಕೇಳಿದ್ರೆ ಅವ್ರು ಬಡವ್ರಿಗೆ ಮಾಡೋದನ್ನ ಸಾಕು ನಮ್ಗೆ. ಇನ್ನೇನಿಲ್ಲ, ಅವ್ರ ಮುನ್ಸಿಪಾಲ್ಟಿ ಏನ್ ಮಾಡ್ಬೇಕು ಅದ್ ಮಾಡ್ಲಿ. ಅವ್ರು ಮಾಡಿ ಇನ್ನು ಮುಂದಕ್ಕೆ ಇದಾಗ್ಲಿ. ಸಹಾಯ ತುಂಬಾ ಮಾಡಿದ್ದಾರೆ. ಬಡವ್ರಿಗೆಲ್ಲ ಸೈಟ್ ಕೊಟ್ಟವ್ರೆ, ಮನೆ ಕಟ್ಟವ್ರೆ, ರೋಡ್ ಮಾಡ್ಸವ್ರೆ, ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸಂತೋಷ ಅವ್ರು ಆಗೋದು ನಮ್ಗೆ. ಅಂದ್ರೆ ಇವಾಗ ಏನ್ ಸೌಲಭ್ಯ ಮಾಡೋದಿಲ್ವಾ ನಿಮ್ ಊರಲ್ಲಿ? ಎಲ್ಲ ಮಾಡಿದ್ದಾರೆ, ಇನ್ನು ಮುಂದಕ್ಕೆ ಮಾಡ್ತಾರೆ. ಗೆದ್ಮೇಲೆ ನಾವು ಕೇಳ್ಬೇಕು, ಅವರೇ ಇವಾಗ ಎಲ್ಲಾ ಸೌಲಭ್ಯ ಮಾಡಿದೀರಾ ಅಂತ ಹೇಳ್ತಾ ಇದ್ರೆ, ಮತ್ತೆ ಸಿಎಂ ಆದ್ಮೇಲೆ ಏನ್ ಕೆಲಸ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಎಲ್ಲ ಮಾಡಿದ್ದಾರೆ ಕಣ್ಬಿಡಿ. ಏನೋ ಅವರು ಇನ್ನು ಬಡವ್ರಿಗೆ ಸೈಟು ಮನೆ ಈಗ ಅವರು ಅವೆಲ್ಲ ಕೊಡ್ಲಿ, ಇನ್ನೂ ಎತ್ತರವಾಗಿ ಬೆಳೀಲಿ. ಜನಗಳಿಗೆ ಏನು ಮಾಡ್ಬೇಕು ಅವರೇ ಮಾಡಲಿ ಅಷ್ಟೇ. ನಾವೇನು ಮಾಡ್ಬೇಕು ಅವ್ರು ಮಾಡ್ತಾರೆ. ಅಂದರೆ ಇಲ್ಲಿ ಮಧ್ಯದವರು ಸ್ವಲ್ಪ ಇದು ಮಾಡ್ಕೊಡಲ್ರು, ಆದರೆ ಬಡವ್ರಿಗೆ ಹೊಸಿ ಎತ್ತಿಸುವಾಗಿ ಇದು ಮಾಡಿಕೊಡ್ಬೇಕು ಸೌಲಭ್ಯನ. ಇನ್ನೂ ಚೆನ್ನಾಗಿ ಅನುಕೂಲವಾಗಿ ಮಾಡಿಕೊಟ್ರೆ ಇನ್ನೂ ಒಳ್ಳೇದೇ. ಎಸ್ ವಸಂತ್ ಅವರೇ, ಇವಾಗ ಹೇಳ್ತಾ ಇದಾರೆ ಹೆಣ್ಮಕ್ಳು, ಇನ್ನೊಂದಿಷ್ಟು ಜನ ಇದ್ದಾರೆ ಮಹಿಳೆಯರು, ಅವ್ರನ್ನ ಮಾತಾಡ್ಸ್ತಾ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತದ ಬಗ್ಗೆ ಮುಂದೆ ಏನ್ ಮಾಡ್ಬೇಕು, ಅವರು ಯಾವ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕು ಜನರಿಗೆ, ಇದನ್ನೆಲ್ಲವನ್ನ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ನಾಳೆ ಸಿಎಂ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಊರಿನ ಮಗನೇ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದು ಸಂಭ್ರಮ? ಇದಕ್ಕಿಂತ ಇನ್ನೂ ಏನು ಸಂಭ್ರಮ ಬೇಕು ಮೇಡಮ್, ಇನ್ನೇನು ಖುಷಿ ಬೇಕು ಮೇಡಮ್. ನಮ್ಮೂರಿನ ಮಗ ಸಿಎಂ ಆಗ್ತಾರೆ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಿಮಗೆ ಇವಾಗ ಏನೇನ್ ಸೌಲಭ್ಯಗಳು ಬೇಕು ಇವಾಗಲೇ ನೀವು ಕೇಳ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಮಾಡಿಸ್ಕೊಡ್ಬಹುದು, ಅದನ್ನು ಕೂಡ ಏನೇನ್ ಮಿಕ್ಕಿರೋ ಕೆಲಸಗಳು ಅಂದರೆ ಇನ್ನೂ ಊರಿನಲ್ಲಿ ಅಭಿವೃದ್ಧಿ ಆಗೋ ಕೆಲಸಗಳು ತುಂಬ ಇದ್ದಾವೆ. ಅವೆಲ್ಲನೂ ಪೆಂಡಿಂಗ್ ಇರೋ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕಂತ ಜನರ ಪರವಾಗಿ ಕೇಳ್ಕೊತೀನಿ ಮೇಡಮ್. ಇನ್ನು ಯಾವ್ಯಾವ ಪೆಂಡಿಂಗ್ ಇದೆ ಮೇಡಮ್ ಕೆಲಸ ನಿಮ್ಮ ಊರಲ್ಲಿ? ನೀರಾವರಿ, ಮೇಕೆದಾಟು ನೀರಾವರಿ ಯೋಜನೆ, ಮತ್ತು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲದಿರೋ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಅಂದ್ರೆ ಇವಾಗ ನೀರಿನ ಸಮಸ್ಯೆ ಆಗ್ಲಿ, ಮತ್ತೆ ನಿಮ್ಗೆ ಎಲ್ಲಾ ಸೌಲಭ್ಯಗಳನ್ನ ಮಹಿಳೆಯರಿಗೆ ಎಲ್ಲಾ ಸೌಲಭ್ಯ, ಅಂದ್ರೆ ನಿಮ್ ಮಹಿಳೆಯರಿಗೆ ಏನೇನ್ ಸೌಲಭ್ಯಗಳು ಬೇಕು ಅನ್ನೋದನ್ನ, ಏನೇನ್ ಸೌಲಭ್ಯಗಳು ಬೇಕು ನಿಮ್ಗೆ? ಅದು ಮ್ಯಾಮ್, ನೀರಿನ ವ್ಯವಸ್ಥೆನೂ ಮಾಡಬೇಕು ಮೇಡಮ್. ನೀರಿನ ವ್ಯವಸ್ಥೆನೂ ಮಾಡಬೇಕು. ಮತ್ತೆ ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಅನುಕೂಲ ಆಗಿದೆ. ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಮತ್ತೆ ವಿದ್ಯುತ್ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಮೇಡಮ್ ಅವರಿಂದ. ನಿಮ್ಗೆ ಮಂತ್ಲಿ ಅಮೌಂಟ್ ಬರ್ತಾ ಇದೆಯಾ? ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಬರ್ತಾ ಇದೆಯಾ ನಿಮ್ಗೆ? ಹಾ ಮೇಡಮ್, ಬರ್ತಿದೆ. 2,000 ರೂಪಾಯಿ ಬರ್ತಿದೆ ಮೇಡಮ್. ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಾ? ಹೌದು ಮೇಡಮ್. ಇಲ್ಲ ಮೇಡಮ್, ಬರ್ತಿದೆ. ಅದನ್ನ ತುಂಬಾ ಅನುಕೂಲ ಆಗಿದೆ ಮೇಡಮ್. ಎಸ್ ವಸಂತ್, ಇದಾಗಿತ್ತು ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಆಲದಹಳ್ಳಿ ಒಂದು ಊರಲ್ಲಿ, ಅವರ ದೊಡ್ಡಹಳ್ಳಿ ಊರಲ್ಲಿ ಅವರ ಡಿ ಕೆ ಶಿವಕುಮಾರ್ ಅವರ ಊರಿನ ಜನರು ಈ ರೀತಿಯಾಗಿ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಸಂತ್ ಅವರೇ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಶಕುಂತಲಾ.